ನಮ್ಮ ಭೂಮಿ ನಮ್ಮ ಹಕ್ಕು ಈ ಒಂದು ಬೃಹತ್ ಪ್ರತಿಭಟನಾ ಒಂದು ಸಭೆ ಬೆಳಗ್ಗೆ ಬೀದರ್ನಲ್ಲಿ ಪ್ರತಿಭಟನಾ ಸಭೆಯನ್ನ ಮುಗಿಸಿಕೊಂಡು 2.5-3 ತಾಸುಗಳ ತಡವಾಗಿ ಇವತ್ತು ಗುಲ್ಬರ್ಗಕ್ಕೆ ನಾವು ಬಂದಿದ್ದೇವೆ. 3 ತಾಸುಗಳು ತಡವಾಗಿ ಬಂದಿದ್ರು ಸಹ ನಮ್ಮ ರೈತರು ಕಾರ್ಯಕರ್ತರ ಉತ್ಸಾಹವನ್ನ ನೋಡಿದ್ರೆ ಒಂದು ರೀತಿ ವಿಜಯೋತ್ಸವ ಮಾಡ್ತಾ ಇದ್ದೀವಿ ಅನ್ನುವ ಭಾವನೆ ನನ್ನಲ್ಲಿ ಮೂಡ್ತಾ ಇತ್ತು. ಆ ರೀತಿ ಒಂದು ಉತ್ಸಾಹದಿಂದ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಕಳೆದ 1.5 ತಿಂಗಳುಗಳಿಂದ ರಾಜ್ಯದಲ್ಲಿ ವಕ್ಫ್ ಬಗ್ಗೆ ಇವತ್ತು ಹೆಚ್ಚೆಚ್ಚು ಚರ್ಚೆಗಳು ನಡೀತಾ ಇದೆ. ಕೇಂದ್ರದಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಕ್ಫ್ ಬೋರ್ಡ್ ನೆಪದಲ್ಲಿ ದೇಶದಲ್ಲಿ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರದು, ಯಾವ ಮಠಮಾನ್ಯಗಳ ಜಮೀನುಗಳನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಆಗಬಾರದು, ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಅವನು ತನ್ನ ಜಮೀನನ್ನು ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದು JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿ ಚೇರ್ಮನ್ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಪ್ರವಾಸ ಮಾಡಿ ಸಮಗ್ರವಾಗಿ ಚರ್ಚೆನ ನಡೆಸಿ ತದನಂತರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಈ ವಕ್ಫ್ ಕಾಯ್ದೆಯನ್ನ ತಿದ್ದುಪಡಿ ತರಬೇಕು ಅನ್ನುವ ಒಂದು ಸದುದ್ದೇಶವನ್ನು ಇಟ್ಕೊಂಡು ಪ್ರಧಾನಮಂತ್ರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆತಂಕಕ್ಕೆ ಈಡಾಗಿ ತನ್ನ ಆಪ್ತ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಜಿಲ್ಲಾಧಿಕಾರಿಗಳನ್ನ ಕೂರಿಸಿಕೊಂಡು ಅವರು ಕಟ್ಟಿ ಹಾಕಿ ಮುಖ್ಯಮಂತ್ರಿಗಳ ಆದೇಶವನ್ನ ಅವರಿಗೆ ಹೇಳಿ ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಬಹುದು. ಹಾಗಾಗಿ ಅತಿ ಶೀಘ್ರದಲ್ಲಿ ಆ ವಕ್ಫ್ ಬೋರ್ಡ್ ಮುಖೇನ ರೈತರಿಗೆ ನೋಟಿಸ್ಗಳನ್ನ ಕೊಟ್ಟು ಆ ಜಮೀನುಗಳನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಆ ಪುಣ್ಯಾತ್ಮ ಜಮೀರ್ ಅಹಮದ್ಗೆ ನೇತೃತ್ವನ ಕೊಟ್ಟು ಮುಖ್ಯಮಂತ್ರಿಗಳು ಕಳಿಸ್ಕೊಟ್ಟಿದ್ದಾರೆ. ದುರಂತ ಅಂತ ಹೇಳಿದ್ರೆ ಈ ನಾಡಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವುದೋ ಒಂದು ಕೋಮಿಗೆ ಮುಖ್ಯಮಂತ್ರಿ ಆಗಿದ್ದಾರೋ, ಯಾವ್ದಾರೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಮುಖ್ಯಮಂತ್ರಿ ಆಗಿದ್ದಾರೋ, ಅಥವಾ ಈ ನಾಡಿನ 6.5 ಕೋಟಿ ಕನ್ನಡಿಗರಿಗೆ ಮುಖ್ಯಮಂತ್ರಿ ಆಗಿದ್ದಾರೋ ಅನ್ನುವ ಅನುಮಾನ ಬರ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳ ನಡವಳಿಕೆ.